ಗೈಸ್ ಅವಳು ಮಲಗಿದ್ದಾಳೆ. ಬನ್ನಿ ಬನ್ನಿ ಬನ್ನಿ. ಹಾಗೆ ಪೆಡಿಕ್ಯೂರ್ ಮಾಡಿಸ್ಕೊಳ್ತಾ ಇದ್ದಾರೆ. ಎಷ್ಟಿದೆ ಟೋಟಲ್ ಓವರ್ ಆಲ್? ಆದಮೇಲೆ ನಾನು ಇಷ್ಟು ಶಾರ್ಟ್ ಮಾಡಿಸಿರೋದು ಏನೋ ಒಂಥರ ನಾನು ಹಳೇ ನಿಮಿಷ ಬ್ಯಾಕ್ ಬಂದಂಗೆ ಅನ್ನಿಸ್ತಾ ಇದೆ ಗೈಸ್. ಅವ್ರಿಗಿಂತ ನಾವೇ ಮಿನಿಸ್ತೀವಿ. ಸರಿ ಅಣ್ಣ, ಲುಕ್ ಅನ್ಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬೆಂಗಳೂರಿಂದ. ಸೊ ಇವತ್ತು ನೈಟ್ ನಮಗೆ ಫ್ಲೈಟ್ ಇರೋದು 11:30 ಅಣ್ಣ. 11:30ಗೆ ಫ್ಲೈಟ್ ಇದೆ. ಸೊ ಇವತ್ತು ಫುಲ್ ಎಲ್ಲರೂ ಗ್ರೂಮಿಂಗ್ ಮಾಡಿಸ್ಕೊಳ್ಳೋಣ ಅಂತ ನಮ್ಮ ಚೈತ್ರಕ್ಕ ಅವರ ಸಲೂನಿಗೆ ಬಂದಿದ್ದೀವಿ. ನಂದು ಹೇರ್ ಕಟ್ ಇದೆ, ನೋಡುವ ಯಾವ ಥರ ಹೇರ್ ಕಟ್ ಮಾಡಿಸ್ತೀನಿ ಅಂತ. ಫುಲ್ ಚೇಂಜ್ ಕಾಣಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನನ್ನೊಂದಷ್ಟು ಸರ್ವಿಸ್ ಇದೆ. ಮಧು ಅವ್ರದ್ದು ಏನಿದೆ? ನಮ್ದೇನು ಅಷ್ಟೊಂದಿಲ್ಲಪ್ಪ. ಅದು ಶಾರ್ಟ್ ಮಾಡಿ ಕಟ್ ಮಾಡಲ್ವಾ? ಸೊ ಅಕ್ಕ ಹಾಯ್ ಮಾಡಿ ಅಕ್ಕ. ಅವಾಗಲಿಂದ ಖುಷಿ ಹೊಡಿತಿದ್ದಾಳೆ ಹೇರ್ ಕಟ್ ಮಾಡಿ ಶಾರ್ಟ್ ಮಾಡಿ ಅಂತ. ಇದು ಯಾರಿಗೂ ಶಾರ್ಟ್ ಮಾಡಲ್ಲ, ಬಟ್ ನನಗೆ ಮಾಡ್ತಾರೆ. ಹುಡುಗರು ಮಾಡಿಸ್ಕೊತಾರಲ್ಲ ಆ ಥರ ಮಾಡಿಸ್ಕೊಬಿಡಪ್ಪ. ಬೈ ಕಟ್. ಇವಾಗ ಸ್ಟಾರ್ಟ್ ಮಾಡ್ಬೋದಾ? ನಿಖಿಲ್ ಅವರು ಆಗಮಿಸಿದ್ದಾರೆ ನೋಡಿ. ಎಲ್ಲ ನೋಟಿನ ಜೊತೆ ಡಾಲರ್ಸ್, ಹಾಗೆ ನಾವು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀವಿ ಅದರದ್ದು ಕರೆನ್ಸಿ ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ಹಾಗೆ ಪೆಡಿಕ್ಯೂರ್ ಮಾಡಿಸ್ಕೊಳ್ತಾ ಇದ್ದಾರೆ. ಎಷ್ಟಿದೆ ಟೋಟಲ್ ಓವರ್ ಆಲ್ ಕಂಪ್ಲೀಟ್? 5 ಲಕ್ಷ. ಯಾಕಂದರೆ ನಾವು ಅಲ್ಲಿ ಏನು ಗ್ಯಾಜೆಟ್ಸ್ ತೊಗೋಬೇಕು, ಮತ್ತು ಎಲ್ಲನೂ ಕ್ಯಾಶಲ್ಲೇ ಕ್ಯಾರಿ ಮಾಡೋಣ ಅಂತ ಸ್ವಲ್ಪ. ನಿಖಿಲ್ ರವೀಂದ್ರ ಅವ್ರು ಇಲ್ಲಿ ನೋಡಿ. ಆಮೇಲೆ ಅಲ್ಲಿ ಏನಾದ್ರು ಸಣ್ಣ ಪುಟ್ಟದಕ್ಕೆ ಏನೋ ಏರ್ಪೋರ್ಟಲ್ಲಿ ಎಕ್ಸ್ಚೇಂಜ್ ಮಾಡಿಸಿಲ್ಲ ನಾವು. ಎಲ್ಲಿ ಮಾಡಿಸಿದ್ದು ನೀವು? ಸ್ವಲ್ಪ ಫ್ರೆಂಡ್ ಹತ್ರ ಪರಿಚಯ. $1 ಎಷ್ಟು ಕೊಟ್ಟಿದ್ದಾರೆ? 96 ರೂಪಾಯಿ $1. 95 ಅಂದರೆ 96. ಇವತ್ತು 96 ರೂಪಾಯಿ ಆಗಿದೆ. ಇವಾಗ ನಮ್ಗೆ ಕೊಟ್ಟಿದ್ದು 96ಆ? 96. ಓಕೆ. ಟೀಟಾನ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ. ಅಕ್ಕಲ್ಲಿ ಬಿರಿಯಾನಿ ಬುಕ್ ಮಾಡಿದ್ರು. ಎಲ್ಲ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡೋದು ತಿನ್ನಿಸ್ಕೊಟ್ಟಿದ್ದಾರೆ. ಅವ್ರನ್ನ ತೋರಿಸೋ ಸಿಚುವೇಶನ್ ಆಗಿಲ್ಲ. ಇದು ರೆಂಟ ಕೊಟ್ಟಿಲ್ವಾ? ನಿಖಿಲ್ ರವೀಂದ್ರ ಅವರು ಎಷ್ಟು ಕೊಡೋದು? ಎಷ್ಟಿದೆ ಮೇಡಮ್ ಕೊಡೆ? ತೋರಿಸು, ಹೇಳಿ ಎಷ್ಟಿದೆ? ಬಂದ್ಬಿಟ್ಟು ಹೇಳಿ, ಗೊತ್ತಾಗಲಿ ಅವ್ರಿಗೆ. ನಾನು ಬಂದು ನಾನು ನೋಡಿದ ತಕ್ಷಣ ಶಾಕ್ ಆಗೋದ್ರು ಅವರು. ಇದು ಹಾಗೆ ಹೋಗ್ಬಿಡ್ತಾರೆ ಮಿಷಿನ್. ನಿಶಾ ಮತ್ತು ಮಧು ಮಾತ್ರ ಮಿಂಚಬಾರ್ದು, ಅವ್ರು ಇಬ್ಬರೇ ಚೆನ್ನಾಗಿ ಕಾಣಬಾರ್ದು ಅಂತ ನಾನು ನಮ್ಮ ಭಾವ ಪೆಡಿಕ್ಯೂರು, ಹೇರ್ ಕಟ್ಟು, ಡೀಟ್ಯಾನ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಅವ್ರಿಗಿಂತ ನಾವೇ ಮಿಂಚ್ತೀವಿ. ಸರಿ ಅಣ್ಣ, ಲುಕ್ ಅನ್ಬೇಕು. ಇಬ್ಬರದು ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ? ಬ್ಯಾಕ್ ಸೈಡ್ ಚೆನ್ನಾಗಿದ್ದೀನಲ್ಲ, ಚೆನ್ನಾಗಿ ಕಾಣಿಸ್ಲೇಬೇಕು. ಎಲ್ಲ ಚೆನ್ನಾಗಿರೋದು. ಎಲ್ಲೆಲ್ಲಿ ಸಿಕ್ಕುತ್ತೆ ಟೈಮು ಅವಾಗ ಗೈಸ್, ನನಗೆ ಅಕ್ಕ ಏರ್ ಕಟ್ ಮಾಡ್ತಾ ಇದ್ದಾರೆ. ಅಕ್ಕ ಶಾರ್ಟೇ ಮಾಡ್ತಾ ಇಲ್ಲ ಗೈಸ್. ಆ್ಯಕ್ಚುಲಿ ನಾನು ಇವತ್ತೇ ಇವಳಿಗೆ ಶಾರ್ಟ್ ಮಾಡಿರೋದು. ಇದು 2ನೇ ಸರಿ ಏನೇನು ಶಾರ್ಟ್ ಮಾಡ್ಕೊತೀನಿ. ನಾನು ಇಷ್ಟು ಬೇಕು ಅಂತ ಕೇಳಿದ್ದು, ಎಷ್ಟು ಮಾಡೋರು ಗೊತ್ತಿಲ್ಲ. 2 ಸಲ ಅಕ್ಕ ಶಾರ್ಟ್ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ. ನೋಡೋಣ ಫೈನಲ್ ಲುಕ್. ಶಾರ್ಟ್ ನಾನು ಯಾವಾಗಲೂ ಮಾಡಲ್ಲ. ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ನೋಡ್ಬೋದು. ನೋಡಿ, ನನ್ನ ಕೂದಲು 6 ತಿಂಗಳಿಂದ ಬೆಳೆಸಿದ್ದೆ. 6 ತಿಂಗಳನ್ನ ಇಷ್ಟೇನಾ ಅಂತಿದ್ದಾಳೆ ಅಲ್ಲಿ. ಮಧು ಇನ್ನೊಂಚೂರು ಮಾಡಿಸು ಅಂತಿದ್ದಾಳೆ. ಸೇಮ್ ಇವಾಗ ಲಾಸ್ಟಲ್ಲಿ ಅದನ್ನೇ ಮಾಡೋದು. 2 ಸರಿ ಇನ್ನೊಂಚೂರು ಅಕ್ಕ, ಇನ್ನೊಂದು ಸ್ವಲ್ಪ. ನಂಗೆ ಶಾರ್ಟ್ ಕಟ್ ಮಾಡ್ಬೇಕಂದ್ರೆ ಇಷ್ಟ ಆಗಲ್ಲ. ಬಲವಂತಕ್ಕೆ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಏನು ಚೆನ್ನಾಗಿ ಅನ್ಸುತ್ತೆ ಅದನ್ನ ಮಾಡಬೇಕು. ಹಿಂಗೇನೆ ಫಸ್ಟ್ ಸೈಕಲ್ ಮಾಡ್ಬಿಟ್ಟಿದ್ದಾಳೆ. ಇವಾಗ ಅದನ್ನ ತೆಗಿಬೇಕು. ಗೈಸ್, ನಂದು ಕೆರೆಟಿನ್ ಮಾಡಿಸಿದ್ದು ಫುಲ್ ರಿಮೂವ್ ಮಾಡಿಸ್ತಾ ಇದ್ದೀನಿ. ಇವಾಗ ನನ್ನ ಒರಿಜಿನಲ್ ಹೇರ್ ಬರ್ತಾ ಫುಲ್ ಇದೆ. ರಿಮೂವ್ ಮಾಡೋಕ್ಕಾಗಲ್ಲ. ಇನ್ನೊಂದು ಚೂರು ಇಷ್ಟಿಷ್ಟು ಇದು 3ನೇ ಸರಿ ನಾನು ಹೇರ್ ಕಟ್ ಮಾಡ್ತಿರೋದು. ಶಾರ್ಟ್ ಮಾಡಕ್ ನಂಗೆ ಇಷ್ಟ ಇಲ್ಲ, ಬಿಡ್ತಾ ಇಲ್ಲ. ಮಾಡಿ ಅಕ್ಕ. ಕ್ಯಾಮ್ರಾ ಅಲ್ಲ, ನನ್ನ ನೋಡು. ಗೈಸ್, ಇನ್ನೂ ಹೇರ್ ಸೆಟ್ ಮಾಡಿಸಿಲ್ಲ. ಲೆಂತ್ ನೋಡೋಣ.
ಹೇಳು ಸಖತ್ತಾಗೈತವಲ್ಲ ಬೇಡ. ನಂದು ಇವಾಗ ಒರಿಜಿನಲ್ ಏರು ಮುಂಚೆ ಇತ್ತಲ್ಲ ಫುಲ್ ಸ್ಮೂತ್ನಿಂಗ್ ಎಲ್ಲ ಫುಲ್ ಕಟ್ಟಾಯಿತು. ಒಳ್ಳೇದು ಬೇಕಾಗಿಲ್ಲ ಗೈಸ್ ನಂದು ಇಷ್ಟು ನಂದು ಇದು ಒರಿಜಿನಲ್ ಏರು. ಇಲ್ಲಿಂದ ಕೆಳಗಡೆ ನಂದು ಫುಲ್ ಸ್ಮೂತ್ನಿಂಗ್ ಇತ್ತು. ನಂದು ಮುಂಚೆ ಎಲ್ಲ ನೀವು ನನ್ನ ವಿಡಿಯೋದಲ್ಲಿ ನೋಡಿದರೆ ಒಂದು ಒರಿಜಿನಲು ಒಂದು ಸ್ಮೂತ್ನಿಂಗ್ ಆ ಥರ ಡಿಫ್ರೆಂಟ್ 2 ಥರ ಹೇರ್ ಇತ್ತು. ಸೊ ಹಾಗಾಗಿ ಫುಲ್ ಕಟ್ ಮಾಡಿಸ್ಬಿಡೋಣ ಅಂತ ಡಿಸೈಡ್ ಮಾಡಿ ಕಟ್ ಮಾಡಿಸ್ದೆ. ನನಗೆ ನಾನು ಡಿಗ್ರಿಲಿ ಇತ್ತಲ್ಲ ನನ್ನ ಹೇರು ಆ ಥರ ಫೀಲ್ ಬರ್ತಾ ಇದೆ ಇವಾಗ. ಫುಲ್ ಬೌನ್ಸಿ ದಪ್ಪ ದಪ್ಪ ಅನ್ನಿಸ್ತಿದೆ. ಫುಲ್ ಫ್ರೆಶ್ ಫೀಲ್ ಆಗ್ತಾ ಇದೆ ಗೈಸ್. ಹೀಗೆ ಹೇರ್ ಸೆಟ್ ಮಾಡಿಸ್ಕೊಳ್ಳುವ. ಫೈನಲಿ ನನ್ನ ಹೇರ್ ಸೆಟ್ ಎಲ್ಲ ಆಗಿದೆ. ಐ ಥಿಂಕ್ 3 ವರ್ಷ ಆದಮೇಲೆ ನಾನು ಇಷ್ಟು ಶಾರ್ಟ್ ಮಾಡಿಸಿರೋದು. ಏನೋ ಒಂಥರ ನಾನು ಹಳೇ ನಿಮಿಷ ಬ್ಯಾಕ್ ಬಂದಂಗೆ ಅನ್ನಿಸ್ತಾ ಇದೆ ಗೈಸ್. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹ್ಯಾಪಿ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತೀನಿ. ಏರ್ಪೋರ್ಟ್ ಲುಕ್. ನಾವು ಏರ್ಪೋರ್ಟಿಗೆ ಬಂದ್ವಿ. ಅಕ್ಕ ನಮ್ಮನ್ನ ಡ್ರಾಪ್ ಮಾಡಿಕೊಟ್ಲು. ಅಕ್ಕ ಥ್ಯಾಂಕ್ ಯು ಸೋ ಮಚ್. ಬರೀ 1 ಅವರ್ಸ್ 1 ಅವರ್ ಅವ್ರ ಕಾರ್ನ 1 ಲಕ್ಷ ಓಡಿಸೋರಂತೆ. 1 ಲಕ್ಷ 1 ಲಕ್ಷ ಅಂತ 1 ಅವರಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಮಗೆ ಇರೋದು 11:30ಗೆ. ಇವಾಗ ಟೈಮು 8:45 9 o'clock ಆಗಿದೆ. ಇನ್ನು ನಮಗೆ 2.5 ಅವರ್ಸ್ ಟೈಮ್ ಇದೆ. ನಿಖಿಲವರಿಂದ ಹೋಗೋದಷ್ಟೇ ನಮ್ಮ ಕೆಲಸ ಇವಾಗ. ಸಪೋರ್ಟ್ ಮಾಡ್ತಾ ಏನಪ್ಪ ಸರಿ ಅಣ್ಣ. ಗೈಸ್ ನಾವು ಏರ್ಪೋರ್ಟಲ್ಲಿ ಡಾಲರ್ನ ಚೆಕ್ ಮಾಡ್ತಾ ಇದ್ದೀವಿ ಎಷ್ಟಿದೆ ಅಂತ. ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಅಂತ ಹೊರಗಡೆ ಚೇಂಜ್ ಮಾಡ್ತಿರೋದು ಅಮೌಂಟ್ ಬಂದು 95. ಇಲ್ಲೇ ಎಷ್ಟಿದೆ? ಇಲ್ಲ ಅವರು ಬೋರ್ಡಲ್ಲಿ ಹಾಕಿರೋದು 106. ಹೌದಾ? 2547 ಪರ್ ಡಾಲರ್ ಇಂಡಿಯನ್ ರುಪೀಸ್ಗೆ ಎಷ್ಟು? 106 106 ರೂಪಾಯಿ. 10 ರೂಪಾಯಿ ಡಿಫ್ರೆನ್ಸು $1ಗೆ. $10ಗೆ 60 ರೂಪಾಯಿ ಡಿಫ್ರೆನ್ಸು. ಸೊ 100 ರೂಪಾಯಿ ಡಿಫ್ರೆನ್ಸು $10ಗೆ. ಅಷ್ಟೊಂದು ಒಳ್ಳೇದಾಯಿತು. ನಾವು ಹೊರಗಡೆನೆ ಮಾಡಿಸ್ಕೊಂಡು ಬಂದಿದ್ದೆ. ಇವಾಗ ಟಾಸ್ಕು ಎಲ್ಲ ಸ್ಕೇರಿಯಸ್ಟ್ ಥಿಂಗ್ ನನ್ನದು. ನನ್ನ ಬ್ಯಾಗ್ ಹೋಗ್ತಾ ಇದೆ. ದಿಸ್ ಬ್ಯಾಗ್ ಬಿಲಾಂಗ್ಸ್ ಟು ಎಷ್ಟು kg? 22 ಇದೆ. ಇಲ್ಲೇ ರಿಜೆಕ್ಟು. ನಂದು ಅದು 15 ಇರ್ಬೇಕು. 13-15 ಆ ಕಡೆಯಿಂದ ತರ ಇಟ್ಕೊಂಡಿರೋದು. ಒಬ್ಬೊಬ್ರಿಗೆ 20 kg. ಮಧುಗೌಡ ನಿಖಿಲ್ ರವೀಂದ್ರ ಮಧುಗೌಡ. ಇವಾಗ ಚೆಕ್ಕಿನ್ ಆಗ್ತಾ ಇದೆ ಬ್ಯಾಗ್ ಎಲ್ಲ. ಸೊ ನೆಕ್ಸ್ಟು ನಮ್ಮ ಈ ಬ್ಯಾಗ್ ಸೆಕ್ಯೂರಿಟಿ ಚೆಕ್ ಇದೆ. ಏನು ಇಟ್ಕೊಂಡಿಲ್ಲ ತಾನೆ? ನೀನು ಇಟ್ಕೊಂಡಿಲ್ಲ ತಾನೆ? ನಾನೇನು ಇಟ್ಕೊಂಡಿಲ್ಲ. ರವೀಂದ್ರ. ಇದು ಛೋಟಾ ಬ್ಯಾಗ್. ನಾವಿವಾಗ ಎಲ್ಲ ಚೆಕ್ಕಿನ್ ಆಗಿ ಒಳಗಡೆ ಬಂದು ಇವಾಗ ಊಟ ಮಾಡ್ತಾ ಇದ್ದೀವಿ. ಹೊಟ್ಟೆ ಹೆವಿ ಹಸಿತಾ ಇದೆ. ಲಾಸ್ಟ್ ಯಾರು ನಮ್ಮ ಇಂಡಿಯನ್ ಫುಡ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಇವಾಗ ಪಿಜ್ಜಾ ಒಂದೇ ಇರೋದು ಇಲ್ಲಿ ಟರ್ಮಿನಲ್ 2 ಅಲ್ಲಿ. ಜಾಸ್ತಿ ಆಪ್ಷನ್ಸ್ ಇಲ್ಲ. ನಾನು ಫಸ್ಟ್ ಟೈಮ್ ಬಂದಿರೋದು ಟರ್ಮಿನಲ್ 2ಗೆ. ಚೆನ್ನಾಗಿದೆ. ಪಿಜ್ಜಾ ತಿನ್ಕೊಂಡು ಇವಾಗ ಹೋಗಬೇಕು. ಹುಡುಕಿ ಸಾಕಾಯಿತು ಇಂಡಿಯನ್ ರೆಸ್ಟೋರೆಂಟ್ನ. ಆ್ಯಕ್ಚುಲಿ ಟರ್ಮಿನಲ್ 1 ತುಂಬ ಆಪ್ಷನ್ಸ್ ಇದೆ. ಅಂದರೆ ಇದಾಗಿರ್ಬೋದು, ರಾಮೇಶ್ವರಂ ಕೆಫೆ ಆಗಿರ್ಬೋದು. ಮತ್ತು ನಾನು ರೀಲ್ಸಲ್ಲೆಲ್ಲ ಒಂದು 2-3 ಆಪ್ಷನ್ಸ್ ನೋಡಿದ್ದೆ. ನಾನು ಬರೀ ಹುಡುಕಿದ್ದೇನೆ ಫುಡ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಫುಡ್ ಅಂತ ಹುಡುಕ್ತಾ ಇದ್ದೆ ಇಂಟರ್ನೆಟ್ಟಲ್ಲೆಲ್ಲ. ಇಲ್ಲಿ ಟರ್ಮಿನಲ್ 1ಅಲ್ಲಿ ತುಂಬ ಆಪ್ಷನ್ ಇದೆ, ಬಟ್ ಇಲ್ಲಿ ಸಿಕ್ಕಲಿಲ್ಲ. ಇದನ್ನೇ ತಿಂತಾಯಿದ್ದೀವಿ. ಗೈಸ್ ಏನಿಲ್ಲ ಗೈಸ್, ಇವ್ರಿಗೆ ಒಂದೇ ಒಂದು ಡಿಮ್ಯಾಂಡ್ ಇಟ್ಟಿದ್ದೀನಿ. ನನಗೆ ಎಲ್ಲೇ ಕರ್ಕೊಂಡು ಹೋದರೂ ಕೂಡ ಇಂಡಿಯನ್ ಫುಡ್ ಕೊಟ್ಬಿಟ್ಟು ಚೆನ್ನಾಗಿ ನೋಡಿಕೊಂಡು ಕರ್ಕೊಂಬರ್ಬೇಕು ಅನ್ನೋದು. ಅದು ನಮ್ಮ ಜವಾಬ್ದಾರಿ. ಎಲ್ಲ ಸಿಟಿಲೂ ಇಂಡಿಯನ್ ರೆಸ್ಟೋರೆಂಟ್ಸ್ ಇದ್ದೇ ಇರುತ್ತೆ, ಕ್ಯಾಪಿಟಲ್ ಸಿಟಿಲಿ. ಸೊ ಅಲ್ಲಿ ನೀವು ನಮಗೆ ಇಂಡಿಯನ್ ಫುಡ್ ಕೊಡಿಸ್ಬೇಕು. ಅವಳಿಗಾದ್ರೂ ನಾವು ಹೋಗಲೇಬೇಕಲ್ವ. ದಿನದಲ್ಲಿ 1 ಟೈಮ್ ಆದರೂ ಇಂಡಿಯನ್ ಫುಡ್ ತಿನ್ನಲೇಬೇಕು. ಇನ್ನು 2 ಟೈಮ್ ಹೆಂಗೋ ಫ್ರೂಟ್ಸು ಅದು ಇದು ಏನೋ ತಿನ್ಕೊಂಡಿರ್ಬೋದು. 1 ಟೈಮ್ ಆದರೂ ಇಂಡಿಯನ್ ಫುಡ್ ಬೇಕೇ ಬೇಕು. ಮಧುಗೌಡ ಅವರು ಹೊಟ್ಟೆ ಸಿಗ್ತದೆ ಎತ್ಕೊಂಡ್ಬಿಟ್ಟು ಸೂಟ್ ಕೇಸ್ಕೊಳ್ಳೋಕ್ಕೆ 2 ಆಪಲ್ಲು, 2 ಮೂಸಂಬಿ, 2 ಬಾಳೆಹಣ್ಣು ಹಾಕೊಂಡಿದ್ದೀವಿ ಗೈಸ್. ಅದು ಹೊಟ್ಟೆ ಸರ್ ಅಲ್ಲೇ ಬರೋದು. 1 ಪಿಜ್ಜಾ, ಫ್ರೆಂಚ್ ಫ್ರೈಸ್. ಚಿಕನ್ ಪಿಜ್ಜಾ ಅಲ್ಲ ಅದು. ಒನ್ ಪಿಜ್ಜಾ. ಚಿಕನ್ ಟಿಕ್ಕಾ ಪಿಜ್ಜಾ. ಹಾಂ, ಚಿಕನ್ ಟಿಕ್ಕಾ ಪಿಜ್ಜಾ. ಹಾಗೆ ಚಿಕನ್ ವಿಂಗ್ಸ್. ಇಷ್ಟೇ ಗೈಸ್. ಇನ್ನು ಹೊಟ್ಟೆ ಹಸಿದ್ರೆ ನಾವು ಫ್ಲೈಟ್ ಒಳಗಡೆ ತಿನ್ನಬೇಕು. ಅಲ್ಲಿ ನನಗೆ ಮ್ಯಾಗಿ ಇಷ್ಟ, ಅದು ತಿನ್ನಬೇಕು. ರೆಡಿಮೇಡ್ ಮ್ಯಾಗಿ. ಯಾಕೆ ಇಂಟರ್ನ್ಯಾಷನಲ್. ಗೈಸ್ ಇವಾಗ ಬೋರ್ಡಿಂಗ್ ಗೇಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ನಮ್ಮದು C4
C4ಗೆ ಹೋಗಬೇಕು. ನಿಖಿಲ್ ರವೀಂದ್ರ ಅವರೇ ಏನು ಅನಿಸ್ತಾ ಇದೆ? ಜೆಂಟಲ್ಮನ್ ಮಧುಗೌಡ ಅವರೇ, ಮಧು ಅವರೇ ಏನು ಅನ್ನಿಸ್ತಾ ಇದೆ? ನಮ್ಮ ಜೊತೆ ಇಂಟರ್ನ್ಯಾಷನಲ್ ಟ್ರಿಪ್ ಬರ್ತಾ ಇದ್ದೀರಾ? ನಾರ್ಮಲ್, ನಾಟ್ ದಟ್ ಗ್ರೇಟ್. ಗೈಸ್, ಸೆಕೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಇವರಿಬ್ರದ್ದು. ನಂದು ಮದನ್ ಅಣ್ಣಂದು ಒಂಟೆ ಹೋದ್ರ ಅವರು. ನಂದು ಮದನ್ ಅಣ್ಣಂದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಏನೋ ಹೇಳಿದ್ರಲ್ಲ, ಏನದು? ನಮ್ಗಲ್ಲ ತಾನೆ, ಅನೌನ್ಸ್ ಮಾಡ್ತಾ ಇರ್ತಾರೆ ಅದು ಇದು. ಹಾಂ, ಇಷ್ಟು ಈಸಿಯಾಗಿ ಬಂದ್ವಿ ಅಂದರೆ ಅಣ್ಣ ಆಲ್ರೆಡಿ ಹೋಗಿ ನಿಂತ್ಕೊಂಡಿದ್ದಾರೆ. ವೆಲ್ಕಮ್. ಹಾಂ, ಸೂಪರ್ ಅಣ್ಣ. ಅಣ್ಣ ಏನು ಅನ್ನಿಸ್ತಾ ಇದೆ? ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇರೋದು ನಾವು. ಫೀಲಿಂಗ್ ಸೋ ಗುಡ್. ಅವರೇನೋ ಹೋಗಿದ್ದಾರೆ, ಇಲ್ಲೂ ಇತ್ತಲ್ಲ. ನಾವು ಫಸ್ಟ್ ಟೈಮ್. ನಾವಿಬ್ರು ನಾವಿಬ್ರು ಇಂಟರ್ನ್ಯಾಷನಲ್. ಆಮೇಲೆ ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು ಇನ್ನೂ ಖುಷಿ ಇದೆ. ಅಷ್ಟೇ ನಾನು. ಸರಿ ಗೈಸ್, ಇವಾಗ ಹೋಗುವ. C4 ಈ ಕಡೆ. ಅಲ್ಲಿ ಕೂತಿದ್ದಾರಲ್ಲ ಅಣ್ಣ, ಹೋಗಿ ನೀವೇ ಈಸ್ಕೊಂಡು ಓಡಿಸ್ಬಿಡಿ. ಅದಕ್ಕೆ ಈಗ ಒಳಗಡೆ ಹೋಗ್ಬಿಟ್ಟು ನಾನು ಒಂದೇ ಒಂದು ರೌಂಡ್ ಕೊಡ್ತೀವಿ, ಓಡಿಸ್ಕೊಂಡ್ಬಂದ್ಬಿಡ್ತೀನಿ. ಹೆಂಗ್ ಹೊಡಿತಾರೆ ಹೇಳೋವಾಗ? ಅವ್ರಿಗೆ ಸಣ್ಣ ಮಾಡ್ಕೊಂಡಿದ್ದೀನಿ ಗೈಸ್. ಸೇಫಾಗಿ ಹೋಗಿ ಬರಲಿ ಅಂತ. ನಾವು ಲಾಸ್ಟ್ ಅನ್ಸುತ್ತೆ 29 ಒಂದೇ ಫುಲ್ಲು. ಹೌದಾ? Smoking and vaping are strictly prohibited. E-cigarettes are to be switched off and batteries. Kebenaran tidak digalakan sama sekali. Bagi menjaga ಅಣ್ಣ, keseimbangan ನಂದಿದ್ದು. dan ಇವಾಗ ನಾವು ನಮ್ಮ ಸೀಟಲ್ಲಿ ಕೂತಿದ್ದೀವಿ. ಆ್ಯಕ್ಚುಲಿ ಇದು ನನ್ನ ಸೀಟ್ ಅಲ್ಲ, ಅಲ್ಲಿ ಮದನಣ್ಣ ಕೂತವ್ರಲ್ಲ ಅದು ನನ್ನ ಸೀಟ್. ಇದು ನಿಖಿಲ್ ರವೀಂದ್ರ ಅವರು, ಇವ್ರು ಕರೆಕ್ಟಾಗಿ ಕೂತಿದ್ದಾರೆ. ನಮ್ಮ ಅಣ್ಣನ ಸೀಟು, ಮದನಣ್ಣನ ಸೀಟು. ನಾನು ವಿಂಡೋ ಸೀಟಲ್ಲಿ ಕೂತಿದ್ದೀನಿ ಗಾಯ್ಸ್. ಸೊ ಇವಾಗ ಇನ್ನೊಂದು 10 ಮಿನಿಟ್ಸ್, ಈಗ 11:10 ಆಗಿದೆ ಟೈಮು. 10 ಮಿನಿಟ್ಸಲ್ಲೇ ಆಕಾಶದಲ್ಲಿರ್ತೀವಿ ಗೈಸ್. ಆಕಾಶ. ಬೆಳಿಗ್ಗೆ ನಾವು ರೀಚ್ ಆಗೋದು 6 o'clock ರೈಟ್. ಅಂದರೆ ಇಲ್ಲಿಗೂ ಅಲ್ಲಿಗೂ 2 hours ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ 6 ಗಂಟೆ ಆಗಿದೆ, ಅಲ್ಲಿ 8 ಗಂಟೆ ಆಗಿರುತ್ತೆ. ಹಾಗಾಗಿ 4 hours ಜರ್ನಿ. 11:20ಗೆ ನಾವು ಬಿಟ್ಟರೆ ಅಲ್ಲಿ 6:10 ಹತ್ರ ರೀಚ್ ಆಗ್ತೀವಿ. ಅಷ್ಟೇ ಗೈಸ್. ಅವಳು ಮಲಗಿದ್ದಾಳೆ. ಬನ್ನಿ. ಏನಂದರೆ ಅವಳು ಕೂತಿದ್ಲು, ಫುಲ್ ಬ್ಯಾಕ್ ಪೇಯ್ನ್. ನನಗೇ ತಡ್ಕೊಳಕ್ಕಾಗ್ತಿಲ್ಲ ಗೈಸ್, ಎಷ್ಟು ಬ್ಯಾಕ್ ಪೇಯ್ನ್ ಅಂದರೆ. ಹಿಂದ್ಗಡೆ ನೋಡಿ ಬ್ಯಾಗ್ ಇಟ್ಕೊಂಡು ಕೂತಿದ್ದೀನಿ. ಸೊ ಅವಳು ಒಂದು ಕಾಲು ಗಂಟೆ ಕೂತ್ಕೊಂಡು ಆಗಲಿಲ್ಲ. ಸದ್ಯಕ್ಕೆ ಹಿಂದ್ಗಡೆ ಲಾಸ್ಟ್ ಸೀಟು ಫುಲ್, ಈ ಥರ 3 ಸೀಟು ಖಾಲಿ ಇತ್ತು. ಸೊ ಅವ್ರ ಹತ್ರ ಕೇಳಿದ್ವಿ, ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಲಾಸ್ಟ್ ಸೀಟ್ ಯೂಸ್ ಮಾಡ್ಬೋದಾ, ಮಲ್ಕೋಬೋದಾ ಅಂತ. ಅವರು ಓಕೆ ಅಂತ ಹೇಳಿದ್ರು. ಹೋಗಿ ಮಲಗಿದ್ದಾಳೆ, ಆರಾಮಾಗಿ ಮಲ್ಕೋಬೋದು. ಇನ್ನು 4 hours. ಈಗ ಟೈಮ್ ಬಂದು 12:10 ಆಗಿದೆ ಗೈಸ್. ಇನ್ನೊಂದು 3.5 hour ಹೋಗಿ ರೀಚ್ ಆಗ್ತೀವಿ. ಸೊ ಅಲ್ಲಿಗೆ ಹೋಗೋಷ್ಟರಲ್ಲಿ 6 ಆಗುತ್ತೆ. ನಮ್ಮ ಇಂಡಿಯನ್ ಟೈಮ್ ಪ್ರಕಾರ 4 o'clock. ಅಲ್ಲಿ ಹೋದ ತಕ್ಷಣ ಟೈಮ್ ಚೇಂಜ್ ಆಗುತ್ತಾ? ನೋಡೋಣ. ಅಲ್ಲಿಗೆ ಹೋದರೆ 6 ಆಗಬೇಕು. ಆಟೋಮೆಟಿಕ್ ತಗೊಳುತ್ತಾ? ಓಕೆ. ಸೊ ಇವಾಗ ಮಲ್ಕೊಳ್ಳೋಣ ಗೈಸ್. ಮದನಣ್ಣ ಅವರು ಆಲ್ರೆಡಿ ಸ್ಲೀಪಿಂಗ್ ಮೂಡಲ್ಲಿದ್ದಾರೆ. ಮಲ್ಕೊಳ್ಳಿ ಅಣ್ಣ. ನಿದ್ದೆ ಬರ್ತಾ ಇಲ್ವಾ? ಲೈಟೆಲ್ಲ ಆಫ್ ಆದರೆ ನಿದ್ದೆ ಬರುತ್ತೆ. ಕೊಡಿ ಗೈಸ್. ಏನಾದ್ರು ಕಾಣಿಸ್ತಿದ್ಯಾ? ಏನೂ ಕಾಣಿಸ್ತಾ ಇಲ್ಲ, ನಾನು ಕಾಣಿಸ್ತಾ ಇದ್ದೀನಿ. ಹೋಗ್ತಾ ಇದೆ. ಗುಡ್ ನೈಟ್ ಗೈಸ್. ರೀಚ್ ಆದ್ವಿ. ಇವಾಗ ಟೈಮು ಕರೆಕ್ಟಾಗಿ ನಾನು ಹೇಳ್ದಂಗೆ ನನ್ನ ಫೋನಲ್ಲಿ ಟೈಮ್ ಚೇಂಜ್ ಆಗಿದೆ. ಮದವರೇ, ಹೇಗನ್ನಿಸ್ತು? ಹೇಗಿತ್ತು ಜರ್ನಿ? ಇವಳು ಬರೀ ವಿಡಿಯೋದಲ್ಲಿ ಹೇಗನ್ನಿಸ್ತು, ಜರ್ನಿ ಹೇಗಿತ್ತು? ಫಾರ್ ದಿ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿರೋದು ನೀನು, ಪ್ರೆಗ್ನೆಂಟ್ ವುಮೆನ್ ಆಗಿ. ಎಲ್ಲ ಫಸ್ಟ್ ಟೈಮೇ ಇದು. ಹಾಗಾಗಿ ಹೇಳ್ತಾರದು. ಸೊ ಅವಾಗಲೇನು ಕೇಳಿದ್ಲು, ನಾನು ಅವಳಿಗೆ ರೇಗ್ಸಕ್ಕಂಗೆ ಅಂದೆ. ಹೇಳಬೇಕು ಅಂದರೆ ನನಗೆ ವಿಶ್ ಲಿಸ್ಟಲ್ಲಿತ್ತು ಆ್ಯಕ್ಚುಲಿ. ನಾನು ಕನ್ಸೀವ್ ಆಗಿದ್ದಾಗ ಒಂದು ಇಂಟರ್ನ್ಯಾಷನಲ್ ಹೋಗಬೇಕು ಅಂತ 3-4 ತಿಂಗಳಿಂದ ಪ್ಲ್ಯಾನ್ ಮಾಡ್ತಾನೇ ಇದ್ವಿ. ಅದೇನೋ ಆಗ್ತಾನೆ ಇರಲಿಲ್ಲ. ಲಾಸ್ಟ್ ಮಿನಿಟಲ್ಲಿ ನಾನೇ ಅಂದ್ಕೊಂಡೆ ಮೇ ಬಿ ಆಗಲ್ಲ ಬಿಡು, 5 months ತುಂಬೋಯ್ತು, ಹೋಗೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ. ಫೈನಲಿ ಲಾಸ್ಟ್ ಮಿನಿಟಲ್ಲಿ ಹೋಗೋಣ ಅಂದ್ಕೊಂಡು ಹೊರಟಿ
ಬಂದ್ವಿ ಆ್ಯಂಡ್ ಬಟ್ ನಾವು ಬೇರೆ ಕಂಟ್ರಿ ಪ್ಲ್ಯಾನ್ ಮಾಡಿದ್ವಿ, ನಮಗೆ ಇನ್ಸ್ಟೆಂಟ್ ವೀಸಾ ಸಿಕ್ಕಲಿಲ್ಲ. ಸೊ ಹಾಗಾಗಿ ಕೊನೆಗೆ ಒಂದಾದರೂ ಇಂಟರ್ನ್ಯಾಷ್ನಲ್ ಟ್ರಿಪ್ ಆಗಿಬಿಡ್ಲಿ, ನಂದು ಅಗತ್ಯ ವಿಶ್ಲಿಷ್ಟು, ನಿಶಾ ಮತ್ತು ಮದನೂ ಹೋಗಿರಲಿಲ್ಲ ಅಂದ್ಬಿಟ್ಟು ಹೊರಟ್ಬಿಟ್ವಿ. ಜರ್ನಿ ಬಗ್ಗೆ ಹೇಳ್ಬೇಕು ಅಂದರೆ ಲಕ್ಕಿಲಿ ಗೊತ್ತಿಲ್ಲ, ಗಾಡ್ಸ್ ಗ್ರೇಸ್ ಲಾಸ್ಟಲ್ಲಿ ಫುಲ್ಲು 3 ಸೀಟ್ ಫುಲ್ಲು ತೋರಿಸಿದ್ದೀನಿ ಇತ್ತ ಖಾಲಿ ಇತ್ತು. ನಂಗೆ ಫುಲ್ಲು ಬೆನ್ನು ಹೋಗ್ತಾಯಿತ್ತು. ಚಾನ್ಸ್ ಸಿಕ್ಕಿದಾಗ ಯುಟಿಲೈಸ್ ಮಾಡಿಬಿಡ್ಬೇಕು, ಎಲ್ಲೆಲ್ಲಿ ರೆಸ್ಟ್ ಮಾಡಬೇಕು ಅಲ್ಲೆಲ್ಲಿ ರೆಸ್ಟ್ ಮಾಡಿಕೊಂಡು ಸೇಫಾಗಿರ್ತೀವಿ. ಆ್ಯಂಡ್ ಐ ಹೋಪ್ ದಿಸ್ ಇಂಟರ್ನ್ಯಾಷನಲ್ ಟ್ರಿಪ್ಪು ಸಕ್ಕತ್ತಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಇರುತ್ತೆ, ನಾನಿದ್ದೀನಲ್ಲ. ನೋಡ್ತೀನಿ ಅದು ಏನು ಮಾಡ್ತೀಯ ಅಂತ. ಇದು ಸೊ ಅಷ್ಟೇ, ಗೈಡ್ ಅವರೇ ಗೈಸ್. ಹಾಂ ಓಕೆ, ನಾವು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ಯಾವ ಕಂಟ್ರಿಗೆ ಬಂದಿದ್ದೀವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಮಧುಗೌಡ ಅವರು ಇನ್ನೂ ಹೇಳಿಲ್ವಾ ದೇವ್ರೇ. ಓಕೆ ಗೈಸ್, ಬೈಬೇಡಿ, ಮಲೇಷ್ಯಾಗೆ ಬಂದಿದ್ದೀವಿ ಆಯಿತಾ, ಬಾಯ್.